ರಾಜ್ಯದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ನಾಗರಿಕರ ಹಕ್ಕು ಸಂಪೂರ್ಣವಾಗಿ ಮೊಟಕುಗೊಳಿಸಿದೆ ಸರ್ಕಾರ. ಕಾನೂನಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರಿ ಇರಬಾರ್ದು ಅಂತಿದೆ. ಆದರೆ RSS ಯಾವುದೇ ರಾಜಕೀಯ ಸಂಘಟನೆ ಎಲ್ಲೂ ಕೂಡ ನೋಂದಣಿ ಆಗಿಲ್ಲ. ಸಾರ್ವಜನಿಕ ಸಾಮಾಜಿಕ ದೇಶಭಕ್ತಿ ಸಂಸ್ಥೆ. ಈ ದೇಶದ ಪ್ರಧಾನಮಂತ್ರಿನೇ ರಾಷ್ಟ್ರೀಯ ಸ್ವಯಂ ಸೇವಕ ಮೆಂಬರ್, RSSನ ಸದಸ್ಯರು. ಆದರೆ ಈ ದೇಶ ನಡೀತಿರುವಂಥದ್ದು ಸಂವಿಧಾನದ ಮೇಲೆ, ಸಂವಿಧಾನದ ಮುಖಾಂತರ ರಚನೆ ಆಗಿರುವಂಥ ಕಾನೂನಿನ ಮೇಲೆ ಮತ್ತು ಕಾಲಕ್ಕೆ ಬಂದಿರೋ ಕೋರ್ಟ್ ಆದೇಶದ ಮೇಲೆ. ಯಾವ ಕೋರ್ಟ್ ಆದೇಶದಲ್ಲಿ ಇತರ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರಿ ನೌಕರಿ ಭಾಗ ಆಗಬಾರ್ದು ಅನ್ನುವಂಥದ್ದಿದೆ. ಯಾವ ಕಾನೂನು ನಡೆಯಲ್ಲಿ ಸಸ್ಪೆಂಡ್ ಮಾಡಿದ್ದಾನೆ, ಕರ್ತವ್ಯ ಲೋಪ ಮಾಡಿದ್ದಾನೆ, ಭ್ರಷ್ಟಾಚಾರ ಮಾಡಿದ್ದಾನೆ, ಅರಾಜಕತೆ ಈ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. RSSಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರ 70% ಈಗಾಗಲೇ ಖಾಸಗಿಯ ಮೈದಾನದಲ್ಲಿ ಇವರು ಚಟುವಟಿಕೆ ನಡೆಸಿದೆ. ಇನ್ನು 30 ಅವು ಕೂಡ ಬರುವಂಥ ದಿನಗಳಲ್ಲಿ ಸರ್ಕಾರದ ಯಾವುದೇ ರೀತಿಯ ಅವಲಂಬಿತವಾಗಿರುವಂಥದ್ದನ್ನು ಮಾಡೋಕ್ಕೆ ಸಾಧ್ಯತೆ ಇದೆ. RSSಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. RSS ಸಿದ್ಧಾಂತಕ್ಕೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಸಿದ್ಧಾಂತವೇ RSS ಸಿದ್ಧಾಂತ. ಕಾಂಗ್ರೆಸ್ಗೆ SDPI PFI ಕಾಡಿನಲ್ಲಿ ಉಗ್ರರ ಟ್ರೈನಿಂಗ್ ನಡೀತಾ ಐತಿ. ಅದು ನಿಲ್ಸೋಕ್ಕೆ ಸಾಧ್ಯ ಆಗಿಲ್ಲ ಇವ್ರಿಗೆ. ಅದ್ಯಾವುದು ಕಾಣೋದಿಲ್ಲ. ಈಗ ಪ್ರತಿಯೊಬ್ಬ ನಾಗರಿಕರಲ್ಲಿ, ವಿಶೇಷವಾಗಿ ಹಿಂದೂಗಳಲ್ಲಿ, ಈ ಸರ್ಕಾರ ರಾಷ್ಟ್ರ ವಿರೋಧಿ ಸರ್ಕಾರ ಆಗಿ ಟರ್ನ್ ಆಗ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥದ್ದು ಮನವರಿಕೆ ಆಗಿಬಿಟ್ಟಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ದೊಡ್ಡ ಬೆಲೆಯನ್ನು ತರ್ತಾರೆ.